ನೋಡಿ, ಯಾವುದಾದ್ರೂ ಒಂದು ಸರ್ಕಾರ ಜನಾದೇಶವನ್ನು ಧಿಕ್ಕರಿಸಿ ನಾವು ಮಾಡಿದ್ದೇ ಸರಿ ಅಂತ ಹೇಳಿ ದಿಕ್ಕು ದಿವಾಳಿ ಇಲ್ಲದೆ ಯಾವುದೇ ಒಂದು ಸಾರ್ವಜನಿಕರ ಹಿತವನ್ನು ಕಾಪಾಡೋದಕ್ಕೆ ಅರ್ಹತೆ ಇಲ್ಲದೆ ಯಾವುದಾದ್ರೂ ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಸರ್ಕಾರ ಇದ್ದರೆ ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ. ಈ ಸರ್ಕಾರಕ್ಕೆ ದಿಕ್ಕು ಇಲ್ಲ, ದಿವಾಳಿನೂ ಇಲ್ಲ, ಮ್ಯಾಂಡೇಟು ಇಲ್ಲ. ಜನರ ಭಾವನೆಗಳು, ಜನ ಕೊಟ್ಟಂಥ ಒಂದು ಸಂದೇಶವನ್ನು ಆ ಜನರಿಗೋಸ್ಕರವಾಗಿ ಮಾಡಬೇಕು ಅನ್ನುವ ಒಂದು ಸಣ್ಣ ಕಿಂಚಿತ್ತು ಕೂಡ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಯಾವುದಾದ್ರು ಒಂದು ಲಫಂಗ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ. ಇಂಥ ಸರ್ಕಾರದ ಬಗ್ಗೆ ಮಾತನಾಡೋದ್ರೊಳಗೆ ಅವಶ್ಯಕತೆ ಇಲ್ಲ. ಜನಾದೇಶವನ್ನು ಯಾರು ಧಿಕ್ಕರಿಸ್ತಾರೆ, ಜನನೂ ಕೂಡ ಅವರು ಧಿಕ್ಕರಿಸ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಕುದುರೆ ವ್ಯಾಪಾರ ಶುರುವಾಗಿದೆ. ದುಡ್ಡು ಕೊಟ್ಟವರಿಗೆ ಸಿಎಂ ಸ್ಥಾನ ಅನ್ನೋ ಒಂದು ಚರ್ಚೆ ಕೇಳಿ ಬರ್ತದೆ. ಒಂದು ಇದು ಇವತ್ತಿನ ಕಾಯಿಲೆ ಇಲ್ಲ. ಇದು ಶ್ರೀಮತಿ ಇಂದಿರಾ ಗಾಂಧಿಯವ್ರ ಕಾಲದಿಂದ, ರಾಜೀವ್ ಗಾಂಧಿಯವ್ರ ಕಾಲದಿಂದ, ಸೋನಿಯಾ ಅವ್ರ ಕಾಲದಿಂದ ಹಿಡಿದು ಇವತ್ತವರೆಗೂ ನಡ್ಕೊಂಡು ಬಂದಿರತಕ್ಕಂಥ ಅವರ ವಂಶ ಪಾರಂಪರ್ಯದ ಒಂದು ವ್ಯವಸ್ಥೆ ಇದು. ಈ ವ್ಯವಸ್ಥೆಯನ್ನು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ತುಂಬ ವ್ಯವಸ್ಥಿತವಾಗಿ ಇದಕ್ಕೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಬೇಕೋ ಆಯಾ ಕಟ್ಟಿನ ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಇನ್ನಷ್ಟು ಭದ್ರತೆಯನ್ನು ಮಾಡಿ ಭ್ರಷ್ಟಾಚಾರದ ಮತ್ತೊಂದು ಮುಖವಾಗಿ ಈ ದೇಶದಲ್ಲಿ ಯಾವುದಾದ್ರು ಒಂದು ಸರ್ಕಾರ ಇದ್ದರೆ ಕುದುರೆ ವ್ಯಾಪಾರ ಇವತ್ತಿಂದ ಇಲ್ಲ, ಇವತ್ತು ಜಾಸ್ತಿ ಆಗಿದೆ ಅಷ್ಟೇ. ಯಾಕೆ ಜಾಸ್ತಿ ಆಯಿತು ನಮಗೆ ಹೇಳ್ತಾಯಿದ್ರು ಇವರೆಲ್ಲ, ಬಿ ಜೆ ಪಿಯವರು 40% ಅಂತ. 40% 4% ಕೂಡ ಇವ್ರು ತೋರಿಸೋ ಯೋಗ್ಯತೆ ಇರಲಿಲ್ಲ. 50, 60, 70%ಗೆ ಹೋಗಿ ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡಿ ಆಡಳಿತ ಇಲ್ಲದ ನಿಷ್ಕ್ರಿಯವಾಗಿರ್ತಕ್ಕಂಥ ಈ ನಿರ್ಲಿಪ್ತ ಸರ್ಕಾರದ ಬಗ್ಗೆ ಮಾತಾಡೋದ್ರೊಳಗೆ ಅರ್ಥ ಇಲ್ಲ. ಜನಾದೇಶವನ್ನು, ಜನರು ಕೊಟ್ಟಂಥ ಮ್ಯಾಂಡೇಟನ್ನು ಯಾವಾಗ ಇವ್ರು ಧಿಕ್ಕರಿಸಿದ್ರೋ ಜನನೇ ಮತ್ತೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ವಿನ ಬೇರೆ ಮಾರ್ಗ ಇಲ್ಲ. ಒಂದು ಸತ್ಯ, ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ಅಂತ ತಾವೇನು ಹೇಳ್ತಾ ಇದ್ದೀರಿ, ಈ ಕುದುರೆ ವ್ಯಾಪಾರ ಶುರುವಾಗಿ ಆಗಲೇ 1 ವರ್ಷದ ಮೇಲಾಗಿದೆ. ಎಲ್ಲರೂ ಕೂಡ ಅದೇ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯನವ್ರ ಕಂಪ್ನಿನೂ ಅದೇ ಇದೆ, ಇನ್ನೊಬ್ಬರ ಕಂಪ್ನಿನೂ ಅದೇ ಇದೆ. ಇದು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಜನರ ಮನಸ್ಸನ್ನು, ಜನರ ಭಾವನೆಗಳನ್ನು, ಜನರಿಗಿರ್ತಕ್ಕಂಥ ನೋವನ್ನು ಅರ್ಥ ಮಾಡಿಕೊಳ್ಳದೆ ಇರ್ತಕ್ಕಂಥ ಒಂದು ಲಫಂಗ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ. ಸಿದ್ದರಾಮಯ್ಯನವ್ರಿಗೆ ಅಧಿಕಾರದ ಹುಚ್ಚು ಹಿಡ್ಕೊಬಿಟ್ಟಿದೆ. ನಾನು ಆ ಕಣ್ಣ ಸಿದ್ದರಾಮಯ್ಯ ಇವರಲ್ಲ. ಆ ಸಿದ್ದರಾಮಯ್ಯ ಕಳೆದೋಗವ್ರೆ ಅಂತ ಪದೇ ತಮ್ಮ ಹತ್ರನೂ ಮಾತಾಡಿದ್ದೀನಿ, ಸಾರ್ವಜನಿಕವಾಗೂ ಹೇಳಿದ್ದೀನಿ. ಆ ಸಿದ್ದರಾಮಯ್ಯನವ್ರಿಗೆ ಸಾಮಾಜಿಕ ವ್ಯವಸ್ಥೆ, ಸಾಮಾಜಿಕ ಕಳಕಳಿ, ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಬಡವನ ಬಗ್ಗೆ ನಿಮ್ಗೆ ಏನಾದ್ರು ಕನ್ಸಂಡ್ ಇದ್ದಿದ್ರೆ 2 ವರ್ಷ 6 ತಿಂಗಳು 7 ತಿಂಗಳು ನಡೀತಾ ಇದೆ. ಆದರೆ ನೀವು ನಡ್ಕೊಳ್ಳೋ ರೀತಿ ಇದೆಯಲ್ಲ, ನಮ್ಮ ಸಿದ್ದರಾಮಯ್ಯ ಇಲ್ಲ. ಇವಾಗಿರೋ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಮತ್ತೊಂದು ಮುಖ.